ವರದಕ್ಷಿಣೆಗಾಗಿ ಮಾನಸಿಕ ಹಾಗೂ ದೈಹಿಕ ಕಿರುಕುಳ ನೀಡುತ್ತಾ ಇದ್ದ ಪತಿ ಹಾಗೂ ಅತ್ತಿಯ ವಿರುದ್ಧ ನೊಂದ ಮಹಿಳೆ ಪೊಲೀಸ್ ಠಾಣೆ ಎದುರು ನನಗೆ ನ್ಯಾಯ ಕೊಡಿಸಿ ಅಂತ ಕಣ್ಣೀರಿಡುತ್ತಿರುವ ಘಟನೆ ಹಳೇಬೀಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜರುಗಿದೆ. ಸರ್, ನನ್ನ ಹೆಸರು ಮೇಘನಾ ಅಂತ. ನನ್ನ ಅತ್ತೆ ನನ್ನ ಗಂಡ ನನಗೆ ತುಂಬಾ ಟಾರ್ಚರ್ ಕೊಡ್ತಿದ್ದಾರೆ ಸರ್. ನಮ್ಮ ಅತ್ತೆ ನೀನು ಎಷ್ಟು ಜನ ಕೊಟ್ಟಿದ್ಯಾ, ನಮ್ಮ ಅತ್ತೆ ತಮ್ದಿರೋ ಅಣ್ಣ ತಮ್ದಿದಿರಿದಾರಲ್ಲ ಅವರೆಲ್ಲ ಬಾ ನನ್ನ ಜೊತೆ ಮಲಿಕ ಬಾ ಅಂತ ಕರೀತಾರೆ ಸರ್. ಗಂಡ ಆದವ್ರು ಒಂದು ಮಾತು ಕೇಳಲ್ಲ. ಅವ್ರು ಊರವ್ರನ್ನೆಲ್ಲ ಕಟ್ಟಿ ಮಚ್ಚಿಕೊಂಡು ಸಾಯಿಸಕ್ ಕಳಿಸ್ತಾರೆ ಸರ್. ಅಷ್ಟು ಹೇಳಿದ್ರು ಬಂದಿಲ್ಲಿ ಕೇಳಿದ್ರು ಒಬ್ರು ಯಾರು ಕೇಳ್ತಾ ಇಲ್ಲ ಸರ್. ಎಲ್ಲಾರು ಬರೀ ಕೆಟ್ಟ ಮಾತಲ್ಲೇ ಬೈತಾರೆ ಸರ್. ಊರವ್ರೆಲ್ಲವ ಯಾರು ಒಬ್ರು ನ್ಯಾಯ ಕೊಡಿಸ್ತಾ ಇಲ್ಲ ಸರ್. ಹಿಂಗಾಯ್ತು ಅಂತ ಹಾಸನಿಗೂ ಹೋಗಿದ್ವಿ. ಹಾಸನಲ್ಲಿ ಹೋದ್ರು ಅಲ್ಲಿ ರಾಜಿ ಮಾಡಿ ಕಳ್ಸಿದ್ರು ಸರ್. ಇವಾಗ ಇಲ್ಲಿ ಬಂದಿದೀವಿ, ಅವ್ರು ಡಿವೋರ್ಸ್ ಕೊಡ್ತೀನಿ ಅಂದ್ರು ಕಳ್ಸಿದ್ದಾರೆ ಸರ್. ನಮಗ್ ನ್ಯಾಯ ಇಲ್ವಾ ಹಂಗಾದ್ರೆ ಎಂದು ಆರೋಪಿಸಿ ಮೇಘನಾ ಮತ್ತು ಕುಟುಂಬಸ್ಥರು ಹಳೇಬೀಡು ಪೊಲೀಸ್ ಠಾಣೆ ಹತ್ತಿರ ನ್ಯಾಯಕ್ಕಾಗಿ ಪ್ರತಿಭಟನೆ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಮೇಘಾ, ಮದುವೆ ಸಮಯದಲ್ಲಿ ವರದಕ್ಷಿಣೆಯಾಗಿ ಒಂದು ಬ್ರಾಸ್ಲೆಟ್, ಉಂಗುರ, ಚೈನ್, ಒಟ್ಟಾಗಿ 500 ಗ್ರಾಂ ಚಿನ್ನ, ಹುಂಡೈ ಗ್ರ್ಯಾಂಡ್ i10 ಕಾರನ್ನ ಖರೀದಿಸಲು 10 ಲಕ್ಷ ಹಣ ಕೂಡ ನೀಡಿದ್ವಿ. ಮದುವೆಯಾದ ನಂತರ ನನ್ನ ಗಂಡನ ಮನೆ ಕೋಡಿಹಳ್ಳಿ ಗ್ರಾಮದಲ್ಲಿ ವಾಸವಿದ್ವಿ. ಮದುವೆ ಆದ 1 ವರ್ಷದ ನಂತರ ಒಂದು ಹೆಣ್ಣು ಮಗು ಜನಿಸಿತು. ನನ್ನ ಗಂಡ ಮತ್ತು ಅತ್ತೆ ಮಗು ಜನಿಸಿದ ನಂತರ ನನಗೆ ಇನ್ನೂ 5 ಲಕ್ಷ ಹಣ ಬೇಕು ಅಂತ 200 ಗ್ರಾಂ ಚಿನ್ನವನ್ನ ತೆಗೆದುಕೊಂಡು ಬಾ ಎಂದು ದಿನ ಮದ್ಯಪಾನವನ್ನ ಮಾಡಿಕೊಂಡು ಬಂದು ನನಗೆ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಹಿಂಸೆ ನೀಡ್ತಾ ಇದ್ರು ಅಂತ ಕಣ್ಣೀರಿಟ್ಟಿದ್ದಾರೆ. ಮಾನಸಿಕವಾಗಿ ಕಿರುಕುಳ ಪ್ರಾರಂಭಿಸಿದ್ರು. ನಂತರ ನಾನು ಕಿರುಕುಳವನ್ನ ತಾಳಲಾರದೆ ಹಾಸನ ಮಹಿಳಾ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದೆ. ಅಲ್ಲಿ ರಾಜಿ ಮಾಡಿ ಕಳಿಸಿದ್ರು. ಹಳೇಬೀಡು ಪೊಲೀಸ್ ಠಾಣೆಗೆ ದೂರು ನೀಡಿದ್ದೆ. ಇಲ್ಲಿಯೂ ಕೂಡ ಪೊಲೀಸರು ರಾಜಿ ಮಾಡಿ ಕಳಿಸಿದ್ರು. ಕಳೆದ 2 ದಿನಗಳ ಹಿಂದೆ ಅಂದ್ರೆ ಫೆಬ್ರವರಿ 8 ಸಂಜೆ 5 ಗಂಟೆ ಸಮಯದಲ್ಲಿ ಅತ್ತೆ ಲೇಪಾಕ್ಷಿ ಭವಿತ್ ಹಾಗೂ ಅವನ ಮಾವಂದಿರು ಆದ ಹಾಲಪ್ಪ, ಮಲ್ಲಿಕ, ಸೋಮಣ್ಣ ಅವರು ದೈಹಿಕವಾಗಿ ಹಲ್ಲೆ ನಡೆಸಿ ಅವಾಚ್ಯ ಶಬ್ದಗಳಿಂದ ವಿಷ ಕುಡಿಸಲು ಮುಂದಾಗ್ತಾರೆ. ಬೇಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡಿರ್ತೀನಿ. ನನಗೆ ವರದಕ್ಷಿಣೆಗಾಗಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಕಿರುಕುಳ ನೀಡಿ ಬೈದು ಕೊಲೆ ಬೆದರಿಕೆ ಹಾಕಿದ ನನ್ನ ಗಂಡ ಮತ್ತು ನನ್ನ ಅತ್ತೆ ನನ್ನ ಗಂಡನ ಮಾವಂದಿರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ನನ್ನ ಗಂಡಂಗ್ ನಾನು ಬೇಡ ಅಂದ್ರೆ ಅವ್ರ ಅಮ್ಮನ ಜೊತೆ ಜೀವನ ಮಾಡ್ಲಿ. ನಾನು ಆ ಮನೆಯಲ್ಲೇ ಜೀವನ ಮಾಡ್ಬೇಕು ಸರ್. ಇವ್ರು ಇಷ್ಟ ಜನ ಇಲ್ಲ, ನನ್ನೊಂದು ಸುಳ್ಳೆ ನೀನ್ ಎಷ್ಟು ಜನ ಮುಟ್ಟಿಸ್ಕೊಂಡಿ ಅಂತ ಕೇಳಿದ್ಮೇಲೆ ನಾನು ಅದೇ ಕೊಡಿಯಲ್ಲಿ ನಾನು ಜೀವನ ಮಾಡ್ಬೇಕು. ನನ್ ಮೇಲೆ ನಾನು ಇರ್ತೀನಿ. ನನ್ ಗಂಡಂಗ್ ನಾನು ಬೇಡ ಅಂದ್ರೆ ಅವ್ರ ಅಮ್ಮನ ಜೊತೆ ಜೀವನ ಮಾಡ್ಲಿ. ಅವ್ನ್ ಬೇಡ ಅಂತ ಹೇಳ್ತಿದ್ದಾನೆ. ಈಗ ಅವ್ರು ಬೇಡ ಅಂತ ಹೇಳ್ತಿದಾರೆ. ನನಗೆ ಏನ್ ಕೊಡ್ಬೇಕು ಅಂತಿದ್ದಾರೆ. ಆ ಜಮೀನ್ ಅವ್ರದ್ದು ಎಷ್ಟಿದೆ ಅಷ್ಟು ಜಮೀನ್ ನನ್ನ ಹೆಸ್ರಿಗೆ ಬೇಡ. ನನ್ನ ಮಗ್ಳ ಜೀವನಕ್ಕೆ ನನ್ನ ಮಗಳಿಗೆ ಬೇಕು. ನನ್ನ ಮಗಳ ಹೆಸ್ರಿಗೆ ಬರೆಸ್ಬೇಕು ಸರ್. ನನಗೆ ಖರ್ಚಿಗೆ ನನಗೆ ಕೊಡಕ್ಕೆ ಹೇಳಿ. ಅವ್ರನ್ನೇನು ಕೇಳಲ್ಲ ನಾನು. ಅವ್ರ ಅಮ್ಮನ ಜೊತೆ ಅವ್ರು ಜೀವನ ಮಾಡ್ಲಿ, ನನ್ನ ಪಡಿ ನಾನು ಜೀವನ ಮಾಡ್ತೀನಿ ಅಷ್ಟೇ ಸರ್. ಎಷ್ಟು ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿದೀವಿ ಗೊತ್ತಾ ಸರ್? ಎಷ್ಟು ವರದಕ್ಷಿಣೆ ಕೊಟ್ಟು ಮೊನ್ನೆ ಏನಕ್ಕೆ ಬೇಕು ಅಂತ ಮೊನ್ನೆ 50,000 ಇಸ್ಕೊಂಡಿದ್ರು. ವಾರದ ಮುಂಚೆ ಶುಂಠಿ ಮಾರಿದ್ಮೇಲೆ ಕೊಡ್ತೀನಿ ಅಂತ. ಅಷ್ಟೊತ್ತಿಗೆ ಶುಂಠಿ ಮಾರಿದ್ಮೇಲೆ 5 ಲಕ್ಷ 6 ಲಕ್ಷ ದುಡ್ಡು ಬಂದು ಇವಾಗ ಆ 50,000 ಇಲ್ಲ, ಅದು 50,000 ಕೊಡ್ಬೇಕಾಗುತ್ತೆ ಅಂತಲೇ ಈ ತರ ಎಲ್ಲ ಮಾಡೋ ಆಚೆಗೆ ನೋಕಿದ್ದಾರೆ. ನನ್ನ ಮಗಳನ್ನ ಬರೀ ದೈಹಿಕವಾಗಿ ಹಿಂಸೆ ಕೊಡ್ತಾವನೆ. 8 ಲಕ್ಷ ಕೊಟ್ಟು ನನ್ನ ಮಗಳು ಚೆನ್ನಾಗಿರ್ತಿದ್ದ ಕಾರ್ತಿಕ್ ಕೊಟ್ಟಾಳೆ. ಕುಡಿಯಲ್ಲ ಮಾಡಲ್ಲ ಅಂತಾರೆ. ಕುಡ್ದಿರೋದು ಮನೇಲಿ ಫೋಟೋ ತೋರಿಸ್ತೀನಿ ಸರ್. ಬೀರ್ ಬಾಟ್ಲ್ ಎಷ್ಟಿದಾವ್ ನನ್ನ ಫೋಟೋ ಇದೆ ನನ್ನ ಹತ್ರ. ಮೇಯ್ನು ಸರ್ ಅವ್ರ ಅತ್ತೆ ಸರ್. ಮೇಯ್ನು ಅವ್ರ ಅತ್ತೆ ಹೇಳ್ಕೊಟ್ಟಂಗೆ ಮಗ ಕುಡ್ದು ನನ್ನ ಮಗಳಿಗೆ ನಮ್ಮ ಅತ್ತೆ ನನ್ನ ಗಂಡ ಸೇರ್ಕೊಂಡು ನನಗೆ ವಿಷ ಕುಡ್ಸಕ್ ಬಂದಿದ್ರು ಸರ್. ನಾನು ಕುಡಿಯಲ್ಲ ಅಂತ ಹೇಳಿದ್ರೆ ನೈಟಿ ಮೇಲೆಲ್ಲ ಚೆಲ್ಲಿದೆ. ನೈಟಿ ಇಲ್ಲೇ ಇದೆ ಸರ್, ಪ್ರೂಫ್ ಬೇಕಾದ್ರೆ ತೋರಿಸ್ತೀನಿ. ಮೊನ್ನೆಯಿಂದ ಬಂದ 10 ತಿಂಗಳು ಪಾಪನ್ ಕರ್ಕೊಂಡ್ ಬಂದಿದ್ದೀನಿ ಸರ್. ಪಾಪ ಹಾಲು ಕುಡ್ದಿಲ್ಲ, ಅದೇನಾಯ್ತೋ ಎಲ್ಲಿಗೂ ಆಯ್ತೋ ಗೊತ್ತಿಲ್ಲ. ಅವ್ರ ಅಮ್ಮ ಹೇಳ್ತಾರೆ ನಮ್ಮ ಅಪ್ಪ ಅಮ್ಮಗ್ ಮನೆ ಇಲ್ಲ ಸರ್. ಮನೆ ಇಲ್ಲ ಅಂತ ಹೇಳಿ ಮನೆ ಇರೋ ಗಂಡಿಗೆ ನೋಡಿ ಮದುವೆ ಮಾಡ್ಕೊಟ್ಟಿದ್ದಾರೆ. ಇವಾಗ ಅವ್ರ ಅಮ್ಮ ಅನ್ನತ್ತೆ ಆ ಮುಂಡೆ ಮನೆಗೆ ಸೇರಿಸ್ಬೇಡ ಅಂತಾರೆ. ನಾನು ಎಲ್ಲಿಗೆ ಹೋಗ್ಬೇಕು? ಯಾವ ಹುಡುಗ ಅವರಮ್ಮ? ಕೋಡಿ ಹೇಳಿ ಸರ್. ಹುಡುಗ ಏನಂತಾರೆ ಈಗ? ಭವಿತ್ ಅಂತ. ಅವ್ರ ನಮ್ಮ ಅತ್ತೆ ಹೆಸರು ಲೇಪಾಕ್ಷಿ. ನಾನು ಆ ಮುಂಡೆ ಮನೆ ಕೂಡ್ಬೇಡ ಅಂತಾರೆ. ನಾನು ಯಾವ ಮನೆಗೆ ಹೋಗ್ಬೇಕು? ನಾನು ಎಲ್ಲಿಗೆ ಹೋಗ್ಬೇಕು? ಅವರು ಬೇಡ ಅಂತ ಬಿಟ್ಟು ಹೋಗಿದ್ದಾರೆ ಸರ್. ಇವಾಗ ಗಂಡನುವೆ ನಾನು ಎಲ್ಲಿಗೆ ಹೋಗ್ಬೇಕು? ನನಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನಾನು ವಿಷ ಕುಡ್ದಿಲ್ಲ ಸತ್ತೋಗ್ತೀನಿ ಸರ್. ನನಗೆ ನ್ಯಾಯ ಸಿಗ್ಬೇಕು. ನನ್ನ ತಾಳಿ ಸರ ಎಲ್ಲ ಕಿತ್ಕೊಂಡು ಕಳ್ಸಿದ್ದಾರೆ. ಅವತ್ ನೋಡಿದ್ರೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಪೊಲೀಸ್ ಅವ್ರ ಕೈಲಿ. ಇವತ್ ನೋಡಿದ್ರೆ ಅವ್ರ ಪೊಲೀಸು ಮಣಿ ಪೊಲೀಸು ಅಂತ ಕೊಟ್ಟೇ ಇಲ್ಲ ಅಂತ ಹೇಳ್ತಾರೆ. ನಾವ್ ಎಲ್ಲಿಗೆ ಹೋಗ್ಬೇಕು ಸರ್ ಹಂಗ ನ್ಯಾಯ ಕೇಳ್ಕೊಂಡು? ಮೂರ್ತಿ, ನ್ಯೂಸ್ 81 ಕನ್ನಡ, ಹಾಸನ. ನಿಮಗೆ ಕೆಲಸದ ಅವಶ್ಯಕತೆ ಇದೆಯಾ? ನೀವು ಮನೆಯಲ್ಲಿ ಕುಳಿತು ಕೆಲಸ ಹುಡುಕುತ್ತಾ ಇದ್ದೀರಾ? ನೀವು ಹೌಸ್ ವೈಫ್, ವಿದ್ಯಾರ್ಥಿಗಳು, ಪುರುಷರು ಯಾರು ಬೇಕಾದರೂ ಕೆಲಸ ಮಾಡಬಹುದು. ಹಾಗಿದ್ರೆ ಕೆಲಸದಿಂದ ನಿವೃತ್ತಿ ಹೊಂದಿದ್ದೀರಾ? ಈಗಲೂ ಕೂಡ ಕೆಲಸ ಹುಡುಕ್ತಾ ಇದ್ದೀರಾ? ಇಲ್ಲಿ ಇದೆ ಒಂದು ಸುವರ್ಣ ಅವಕಾಶ.
ಹುಡುಕಿಕೊಂಡು ಬಂದಿದೆ. ನಿಮಗೆ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ. ಈ ದೂರವಾಣಿ ನಂಬರ್ಗೆ ಸಂಪರ್ಕಿಸಿ. ದೀಪಿಕಾ ಮೊಬೈಲ್ ನಂಬರ್ 9731453095.